ಡಿಸಿಎಂ ಡಿಕೆ ಶಿವಕುಮಾರ್ ಶಿಷ್ಟಾಚಾರ ಹಾಗೂ ಯಾರಿಗೂ ಮಾಹಿತಿ ನೀಡದೆ ರಹಸ್ಯವಾಗಿ ಬಂದು ನವಿಲೆ ನಾಗೇಶ್ವರ ದೇವರ ಆಶೀರ್ವಾದ ಪಡೆದು ಮರಳಿದ್ದಾರೆ. ಭದ್ರತೆಯಿಲ್ಲದೆ ಖಾಸಗಿ ಕಾರಿನಲ್ಲಿ ಬಂದ ಸಚಿವರು ನಾಗದೇವರಿಗೆ ಬರೋಬ್ಬರಿ 1.5 ಗಂಟೆಗಳ ಕಾಲ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಡಿಸಿಎಂ ಅವರ ಈ ಏಕಾಂಗಿ ದೇವಾಲಯ ಭೇಟಿ ಹಾಗೂ ವಿಶೇಷ ಪೂಜೆ ಸಹಜವಾಗಿಯೇ ರಾಜ್ಯ ರಾಜಕೀಯದಲ್ಲಿ ತೀವ್ರ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಹಿಂದೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗುವ ಮುನ್ನ ಇದೇ ನವಿಲೆ ನಾಗೇಶ್ವರನ ಆಶೀರ್ವಾದ ಪಡೆದಿದ್ದರು. ನಂತರ ಸಿಎಂ ಆಗಿದ್ದರು. ಅದೇ ರೀತಿ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿಕೆಶಿ ಅವರು ತಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿ, ತಾವು ಬಯಸಿದ್ದು ಸಿಗಲಿ ಎಂದು ಈ ಪೂಜೆ ಸಲ್ಲಿಸಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ, ಸೆಪ್ಟೆಂಬರ್ ಕ್ರಾಂತಿಯ ವಿಚಾರಗಳು ಮುನ್ನೆಲೆಗೆ ಬಂದು ಹೋದ ಬೆನ್ನಲ್ಲಿಯೇ ಡಿಸಿಎಂ ಅವರ ಈ ನಡೆ ನಾನಾ ಚರ್ಚೆ ಹುಟ್ಟು ಹಾಕಿದೆ. ಈ ದೇವಾಲಯಕ್ಕೆ ಬರುವಂತೆ ವಾರದ ಹಿಂದೆ ದೇವಾಲಯದ ಆಡಳಿತ ಮಂಡಳಿ ಡಿಕೆಶಿಗೆ ಆಹ್ವಾನ ನೀಡಿತ್ತು. ಅಂದು ಬಾರದೇ ಇದ್ದ ಡಿಕೆಶಿ ಅಮಾವಾಸ್ಯೆ ಹಿಂದಿನ ದಿನ ಸಂಜೆ ಖಾಸಗಿಯಾಗಿ ದಿಢೀರ್ ಬಂದು ಪೂಜೆ ಸಲ್ಲಿಸಿ ಹೋಗಿದ್ದಾರೆ. ಇವರನ್ನು ಸ್ಥಳೀಯ ಶಾಸಕ ಸಿಎನ್ ಬಾಲಕೃಷ್ಣ ಹಾಗೂ ಅರ್ಚಕ ವೃಂದ ಸ್ವಾಗತಿಸಿ ಬರಮಾಡಿಕೊಂಡಿದ್ದಾರೆ. ಆಡಳಿತ ಮಂಡಳಿ ಹೊರತಾಗಿ ಯಾವುದೇ ಕಾಂಗ್ರೆಸ್ ಮುಖಂಡರೂ ಹಾಜರಿರಲಿಲ್ಲ. ಇದು ಜಿಲ್ಲೆಯಲ್ಲಿ ಭಾರೀ ಚರ್ಚೆಯಾಗುತ್ತಿದ್ದು, ಜೆಡಿಎಸ್ ಶಾಸಕ ಬಾಲಕೃಷ್ಣ ಡಿಕೆ ಶಿವಕುಮಾರ್ ರನ್ನು ಬರಮಾಡಿಕೊಂಡು ಸ್ವಾಗತಿಸಿರುವುದು ಮತ್ತಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಮತ್ತೊಂದು ಮೂಲಗಳ ಪ್ರಕಾರ ಶಿವಕುಮಾರ್ ಅವರು ಬಾಳೆಹೊನ್ನೂರು ರಂಭಾಪುರಿ ಶ್ರೀಗಳಿಗೆ ಅಂದಾಜು 3.5 ಕೋಟಿ ವೆಚ್ಚದ ಚಿನ್ನದ ಲೇಪನವುಳ್ಳ ಪೂಜಾ ಮಂಟಪವನ್ನು ನೀಡಿದ್ದಾರೆ. ಕಳೆದ ವಾರ ಸ್ವತಃ ರಂಭಾಪುರಿ ಶ್ರೀಗಳು ಹಾಗೂ ಕಾಡಸಿದ್ದೇಶ್ವರ ಶ್ರೀಗಳು ಆಗಮಿಸಿ ಪೂಜೆ ಸಲ್ಲಿಸಿದ್ದರು. ಅದಾದ ಬಳಿಕ ಡಿಸಿಎಂ ಬಂದು ಪೂಜೆ ಸಲ್ಲಿಸಿ ಹೋಗಿದ್ದಾರೆ ಎನ್ನಲಾಗಿದೆ. ಸದರಿ ಪೂಜಾ ಮಂಟಪವು ನವಿಲೆ ನಾಗರ ದೇವಾಲಯದಲ್ಲಿ ಇರಲಿದೆ ಎನ್ನಲಾಗಿದೆ.